ಹೌ ಟು ಚೆಕ್ ಸೆಕೆಂಡ್ ಪಿ ಯು ರಿಸಲ್ಟ್ ಇನ್ 2025. ಹೇಗೆ ಚೆಕ್ ಮಾಡೋದು ರಿಸಲ್ಟ್ನ, ಸೆಕೆಂಡ್ ಪಿ ಯು ರಿಸಲ್ಟ್ನ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಇರೋ ಗೂಗಲ್ಗೆ ಬಂದು KarResultNick.in ಆ್ಯಸ್ ಇಟ್ ಈಸ್ ಹೇಗೆ ಸರ್ಚ್ ಮಾಡ್ತೀನೋ ಹಾಗೆ ಸರ್ಚ್ ಮಾಡಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇದನ್ನು ನೀವು ನಾಳೆ 1:30ಕ್ಕೆ ಸರ್ಚ್ ಮಾಡಬೇಕು, ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಅದನ್ನು ಸರ್ಚ್ ಮಾಡಿ ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಸೆಕೆಂಡ್ PU ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಬರುತ್ತೆ. ಅಲ್ಲಿ ನಾಳೆ ಇದು ಹೋದ ವರ್ಷದಾಗಿರೋದ್ರಿಂದ ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ಇಲ್ಲಿ 8/4/2025 ಅಂತ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕಾಂಬಿನೇಷನ್, ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತಲ್ಲ ಅದು, ಕಾಂಬಿನೇಷನ್ ಅಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವ ಕಾಂಬಿನೇಷನ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಬಿಟ್ರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಕೆಲವೊಂದು ಸತಿ ರಿಸಲ್ಟ್ ಶೋ ಆಗೋಕ್ಕೆ ಟೈಮ್ಸ್ ತೊಗೊಳುತ್ತೆ, ಸರ್ವರ್ ಎರರ್ ಇರುತ್ತೆ. ಅಂದರೆ ಒಂದೇ ಸತಿ ತುಂಬ ಜನ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ವೆಬ್ಸೈಟಿಗೆ ಎಂಟರ್ ಆದ ತಕ್ಷಣ ಸರ್ವರ್ ಎರರ್ ಪ್ರಾಬ್ಲಮ್ ಬರುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೇ ಬಿ ನೀವು 1:15 ಆಗಿಲ್ಲ ಅಂದರೂ 2 ಗಂಟೆಗೆ ಸರ್ಚ್ ಮಾಡಿದರೆ, ಅಂದರೆ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಹೋದರೆ ರಿಸಲ್ಟ್ ಬರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಯಾವುದೇ ರೀತಿ ಭಯ ಬೇಡ. ರಿಸಲ್ಟ್ನ ಈಸಿಯಾಗಿ ಚೆಕ್ ಮಾಡಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹೇಗೆ ಚೆಕ್ ಮಾಡೋದು ಅನ್ನೋದನ್ನು. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.